ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು KNO ಅಕಾಡೆಮಿ. ಸೊ ಇವತ್ತು ನಾರ್ಸೆಟ್ 10ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 63 ಬಂದಿರತಕ್ಕಂಥ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಪ್ರಿಪ್ರೇಷನ್ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಹೋಗೋಣ. ಸೊ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಅಪ್ಕಮಿಂಗ್ ಆಸ್ಪಿರೆಂಟ್ಸ್ ಯಾರು ನಾರ್ಸೆಟ್ ಪ್ರಿಪ್ರೇಷನ್ ಆಗಬೇಕು ಅಂತ ಇದ್ದೀರಾ, ಸೊ ಅವರಿಗೆ ಒಂದು ಮೋಟಿವೇಶನ್ ಮಾಡಬೇಕು. ಅದಕ್ಕೋಸ್ಕರನೇ ನಾವು ಈ ರೀತಿಯಾಗಿ ಯಾರ್ಯಾರು ಟಾಪರ್ಸ್ ಇರ್ತೀರಾ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಓಕೆ, ಸೊ ಕುಮಾರ್ ಅವರೇ, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಸರ್, ನನ್ನ ಹೆಸರು ಕುಮಾರ್ ಗೋಗಿ, ವಿಜಯಪುರಿಂದ. ಸೊ ನೀವು ಯಾವ ಕಾಲೇಜಿಂದ ಓದಿದ್ರಿ, ಯಾವ ವರ್ಷದಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು? 2023 BLD ಕಾಲೇಜ್ ವಿಜಯಪುರದಿಂದ ಕಂಪ್ಲೀಟ್ ಮಾಡಿದ್ದೆ ಸರ್. ಓಕೆ, ಸೊ ನಾರ್ಸೆಟ್ ಬಗ್ಗೆ ಹೇಗೆ ಗೊತ್ತಾಯಿತು ನಿಮಗೆ? ನಾರ್ಸೆಟ್ 5 ಅಲ್ಲಿ ಆಲ್ರೆಡಿ ಸೀನಿಯರ್ಸ್ ಪಾಸ್ಔಟ್ ಆಗಿದ್ರಿ ಸರ್, ಅವರಿಂದ ಮೋಟಿವೇಶನ್ ಬಂದಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಕಾಲೇಜಲ್ಲಿ ನಮ್ಮ ಸೀನಿಯರ್ಸ್ ಇದ್ದಾರೆ, ಯಾರಾದರೂ ಹೋಗಿದ್ದಾರೆ, ಸೊ ಅವರು 1 ಲಕ್ಷ ಸಂಬಳ ತೊಗೊಳ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ಅಂತಂದರೆ, ಓಕೆ ಈ ಥರ ಕೂಡ ಒಂದು ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇವಾಗ ನೀವು ಪಾಸ್ಔಟಾಗಿ ಬಂದಿದ್ದೀರಾ, ನೀವು ಇದಾಗಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಜೂನಿಯರ್ಸ್ ಏನಿರ್ತಾರೆ, ಜಸ್ಟ್ ಜೂನಿಯರ್ಸ್, ಸೊ ಅವ್ರಿಗೆ ಹೇಳ್ತಾ ಹೋಗ್ಬೇಕು ಈ ಥರ ಎಕ್ಸಾಮ್ಸ್ ಇದ್ದಾವೆ, ಬಟ್ ಸ್ಟಿಲ್ ಅವೇರ್ನೆಸ್ ಕಡಿಮೆ ಇದೆ. ಓಕೆನಾ? ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಸೇಮ್ ನಿಮ್ಮ ಸೀನಿಯರ್ಸ್ ನಿಮಗೆ ಯಾವ ಥರ ಮಾಡಿದ್ರು ಅದನ್ನು ನೀವು ಕೂಡ ಕಂಟಿನ್ಯೂ ಮಾಡಬೇಕು. ಸೊ ಅದರಿಂದ ತುಂಬ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗೆ, ಎಸ್ಪೆಷಲಿ ನಮ್ಮ ಕರ್ನಾಟಕದವರಿಗೆ, ಸೊ ಕರ್ನಾಟಕದವರು ಅಂತ ಬಂದಾಗ ತುಂಬ ಅವೇರ್ನೆಸ್ ಕಡಿಮೆ ಇದೆ. ಸೊ ಇದೊಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬಹುದು. ಓಕೆ, ಸೊ 2023ರಲ್ಲಿ ಪಾಸ್ಔಟ್ ಆದ್ರಿ, ಅದಾದಮೇಲೆ ಎಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ರಿ ನೀವು? 23ರಲ್ಲಿ ಮುಗಿತ್ರಿ ಸರ್. ಮುಗಿನ ಪ್ರೈವೇಟ್ ಜಾಬ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಜಾಯ್ನ್ ಆಗಿದೆ ಸರ್, ವಿಜಯಪುರ ಡಿಸ್ಟ್ರಿಕ್ಟ್ ಹಾಂ ಹಾಸ್ಪಿಟಲ್. ಸರ್. ಓಕೆ ಓಕೆ ಜಾಯ್ನ್ ಆಗಿ ಡ್ಯೂಟಿ ಮಾಡ್ಕೋತ ಓದ್ಕೋತಿದ್ದೆ ರೀ ಸರ್. ಓಕೆ ಓಕೆ. ಈಗ ಕರೆಂಟ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ? ನಾರ್ಸೆಟ್ 9 ಆಗ್ಲಿಲ್ಲ ಸರ್, ಅವಾಗ 9ಗೆ ರಿಸೈನ್ ಮಾಡಿ 6 ಮಂತ್ಸ್ ಕಂಪ್ಲೀಟ್ ಲೈಬ್ರರಿ ಮಾಡಿ ಓದಿದ್ದೆ ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಎಸ್, ಗೊತ್ತು ನಮಗೆ ನಾರ್ಸೆಟ್ 9ಅಲ್ಲಿ ಕೂಡ ನೀವು ತುಂಬ ಪ್ರಿಪ್ರೇಷನ್ ಮಾಡಿದಿರಿ. ಸೊ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ಎಕ್ಸಾಮ್ ಆಗಲಿಲ್ಲ ಅಂತಂದೇಳಿ ಬಿಟ್ಬಿಡ್ತಾರೆ. ಓಕೆ, ಸೊ 1 ಎಕ್ಸಾಮ್ ಆಗಿಲ್ಲ, 2 ಎಕ್ಸಾಮ್ ಆಗಿಲ್ಲ ಅಂತೇಳಿ ಬಿಟ್ಬಿಡ್ತಾರೆ. ಸೊ ಅದು ಮೇಯ್ನ್ ಮಿಸ್ಟೇಕ್ ಏನಪ್ಪ ಅಂದರೆ, ಅದೇ ಮೇಯ್ನ್ ಮಿಸ್ಟೇಕು. ಸೊ ಹೌದು ಈಗ ಸರ್. ಬೆಸ್ಟ್ ನಿಮ್ಮನ್ನೇ ಎಕ್ಸಾಂಪಲ್ ತೊಗೊಂಡ್ರಿ ಅಂತಂತಂದ್ರೆ, ನಾರ್ಸೆಟ್ 9 ಆಗಿಲ್ಲ ಅಂತಂದೇಳಿ ನೀವು ಕುತ್ಕೊಂಡು ರಿಸೈನ್ ಮಾಡಿ ಓದಿದ್ರಿ. ಯಾಕಂದ್ರೆ ನಿಮಗೆ ಸೊ ನಾರ್ಸೆಟ್ 9ಅಲ್ಲಿ ಗ್ರಿಪ್ ಬಂತು, ಯಾವ ರೀತಿಯಾಗಿ ಓದಬೇಕು, ಏನು ಬರುತ್ತೆ ಅಂತಂದೇಳಿ. ಸೊ ಗ್ರಿಪ್ ಬಂತು ಅಂದರೆ ಒಂದು ಅಟೆಂಪ್ಟ್ ಮಾಡಿದ್ರಿ ಅಂತಂತಂದರೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ವೆದರ್ ವಿ ಆರ್ ಕೇಪಬಲ್ ಟು ಕ್ರ್ಯಾಕ್ ದಿಸ್ ಆರ್ ನಾಟ್ ಅಂತಂದೇಳಿ ಅಲ್ವಾ? ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಅವ್ರಿಗೆ ಕರೆಕ್ಟ್ ಗೈಡೆನ್ಸ್ ಇರಲ್ಲ, ಒಂದು ಮೋಟಿವೇಶನ್ ಇರಲ್ಲ, ಒಂದು ಆಮೇಲೆ ಏನು ಓದಬೇಕು ಏನು ಓದಬಾರ್ದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣಂತೆ. ಓಕೆ, ಓನ್ಲಿ ಅಂದರೆ ನಾರ್ಸೆಟ್ 9ಇಂದನೇ ಸ್ಟಾರ್ಟ್ ಮಾಡಿರೋದು ಪ್ರಿಪ್ರೇಷನ್ಗೆ ಅಲ್ವಾ? ಅದಕ್ಕೆ 23ರಿಂದ ಸ್ಟಾರ್ಟ್ ಮಾಡಿದೆ ಸರ್. 23ರಿಂದ ಅಂದರೆ ನಾರ್ಸೆಟ್ 4, 5 ಅನ್ಸುತ್ತೆ. ಹಾಂ ಸರ್. ಅವಾಗ 6 ಇಂದ ಸ್ಟಾರ್ಟ್ ಆಯ್ತು ಸರ್, ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಸರ್. 6 ಸ್ಟಾರ್ಟ್ ಆಯಿತು. ಓಕೆ, 6, 7, 8, 9, 10ಲ್ಲಿ ಮಾಡಿದ್ದೀರಾ. ಸೊ ಒಂದೇ ಎಕ್ಸಾಮ್ ಅಲ್ಲ, ಅದಕ್ಕೋಸ್ಕರ ನಿಮ್ಮ ರ್ಯಾಂಕು 63 ಬಂದಿರೋದು. ಓಕೆನಾ? ಕೆಲವರು ಒಂದೇ ಎಕ್ಸಾಮಲ್ಲಿನೇ ಬರುತ್ತೆ, ಲೆಸ್ ದೆನ್ 100 ಬರಲ್ಲ ಅಂತ ಹೇಳಲ್ಲ. ಸೊ ಅದು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳೋದು ಏನಂತಂದರೆ, 99% ಆಫ್ ಹಾರ್ಡ್ ವರ್ಕ್ ಇರಬೇಕು, 1% ಲಕ್ ಇರಬೇಕು. ಸೊ ನೀನು ಇಷ್ಟು ವರ್ಷ ಕಷ್ಟಪಟ್ಟಿಲ್ಲ ಅಂತ ಅಲ್ಲ, ಅದು ನೀನು ಕಷ್ಟಪಟ್ಟಿದೆಯಾ, ಓದಿದೆಯಾ, ಬಟ್ ನಿನಗೆ 1% ಲಕ್ ಸಿಕ್ಕಿಲ್ಲ ಅಷ್ಟೇ. ಬಟ್ ಈ 2026ರಲ್ಲಿ ನಿನಗೆ ಲಕ್ ಸಿಕ್ಕಿದೆ. ಸೊ ಅದೇ ಬೆಸ್ಟ್ ಏನಪ್ಪ ಅಂತಂತಂದರೆ, ನಮ್ಮ ಟೈಮ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಸೊ ನೆವರ್ ಗಿವ್ ಅಪ್ ಅಂತ ಹೇಳ್ತೀವಿ. ಸೊ ನಾರ್ಸೆಟ್ಟಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 63 ಬಂದ ತಕ್ಷಣ ನಿಮ್ಮ ಒಂದು ಮನಸ್ಥಿತಿ ಹೇಗಿತ್ತು? ಸೊ ನಿಮ್ಮ ಮನೆಯವರ ಖುಷಿ ಹೇಗಿತ್ತು, ಅದು ಸ್ವಲ್ಪ ಹೇಳಿ. ನಂಬಕ್ಕಾಗಿಲ್ಲ ಸರ್, ಫಸ್ಟ್ ಟೈಮ್ ಬಂದಾಗ 3-4 ಸಲ ಅಂತೂ ರೀಚೆಕ್ ಮಾಡ್ಕೊಂಡಿದ್ದೆ. 100%. ಯಾಕಂದರೆ 63 ಇಸ್ ನಾಟ್ ಎ, ಅದು ನಂದ ಅಲ್ವಾ ಅಂತಂದೇಳಿ 100% ಚೆಕ್ ಮಾಡೋದು ಕಾಮನ್. 100% ಅದು ಯಾರನ್ನು ಬಿಲೀವ್ ಮಾಡೋ, ಇವನ್ ಆಲ್ ಇಂಡಿಯಾ ರ್ಯಾಂಕ್ 1 ಬಂದಿರೋರು ಕೂಡ ಇದು ನಂದೇನಾ ಅಂತಂದೇಳಿ ಚೆಕ್ ಮಾಡ್ತಾರೆ. ಏನೋ ಆ ಮೊಮೆಂಟನ್ನು ಎಂಜಾಯ್ ಮಾಡ್ತಾರಲ್ವ, ಯಾರು ಅನುಭವಿಸ್ತಾರೆ ಅವ್ರಿಗಷ್ಟೇ ಗೊತ್ತಿರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಈಗ ನಾರ್ಸೆಟ್ಟು, ಸೊ ಕೆಲವು ಫಸ್ಟ್ ಮಿಸ್ಟೇಕ್ಸನ್ನು ನೋಡ್ತಾ ಹೋಗೋಣ. ಅಂದರೆ ಮಿಸ್ಟೇಕ್ಸ್, ಈಗ ನೀವು ನಾರ್ಸೆಟ್ 6ಇಂದ ಬರ್ದಿರಿಂದ ಕೇಳ್ತಾ ಇದ್ದೀನಿ. ಮುಂಚೆ ನಾರ್ಸೆಟ್ಟಲ್ಲಿ ನೀವು ಯಾವ ರೀತಿಯಾಗಿ ಮಿಸ್ಟೇಕ್ ಮಾಡ್ತಿದ್ರಿ ಅನ್ನೋ ಫೈಂಡ್ ಔಟ್ ಮಾಡ್ಕೊಂಡ್ರಾ? ಎಲ್ಲಿ ಮಿಸ್ಟೇಕ್ ಮಾಡಿದೆ ಸರ್. ಓಕೆ, ಹೇಳಿ ಆ ಥರ. ಯಾಕೆಂದರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಆ ಮಿಸ್ಟೇಕ್ ಎಲ್ಲಿಂದ ಆಯಿತು ಅಂತಂದೇಳಿ ಗೊತ್ತಾಯಿತು ಅಂತಂದರೆ ಡೆಫಿನೆಟ್ಲಿ ದೇ ವಿಲ್ ಕಮ್ ಔಟ್. ಸೊ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ರಿ? ಫಸ್ಟ್ ನಾರ್ಸೆಟ್ 9 ಡ್ಯೂಟಿ ಮಾಡ್ತಿದ್ದೆ ಸರ್. ಡ್ಯೂಟಿ ಮಾಡ್ಕೋತ, ಹಾಂ ಸರ್, ಡ್ಯೂಟಿ ಮಾಡ್ಕೋತ 6 ಅವರ್ಸ್ ಡ್ಯೂಟಿ ಅಂದ್ರೆ 8 ಅವರ್ಸ್ ಅಲ್ಲಿ ಹೋಗ್ತಿತ್ತು ಸರ್. ಓಕೆ, ಆಮೇಲೆ 8 ತಾಸು ಸ್ಟಡಿ ಒಳಗೆ ಬರೀ 4 ತಾಸು ಥಿಯರಿ ಕೊಟ್ಟು 4 ತಾಸು MCQ ಒಳಗೆ, ಇದು ಟೈಮ್ ಭಾಳ ಕಡಿಮೆ ಆಗ್ತಿತ್ತು ಸರ್. ಟೈಮ್ ಕೂಡ ವೆರಿ ಗುಡ್. ಅಂದರೆ ನೀವು 8 ಅವರ್ಸ್ ಪ್ರಿಪ್ರೇಷನ್ ಕೊಟ್ಟಿದ್ರೆ ಕೂಡ ಸ್ಟಿಲ್ ಇಟ್ಸ್ ವೆರಿ ಲೆಸ್. 8 ಅವರ್ಸ್ ಕೂಡ ಆಗಲ್ಲ. ಓಕೆ, ಆಗಲ್ಲ ಸರ್. ಮತ್ತು ಕಂಪ್ಲೀಟ್ ಆಗಿ 6 ಅವರ್ಸ್ ಸ್ಟಡಿ, ಮತ್ತು ಆಮೇಲೆ 6 ಮಂತ್ಸ್ ರಿಸೈನ್ ಮಾಡಿ ಏನು ಮಾಡಿದೆ ಸರ್, ಇವಾಗ ಕಂಪ್ಲೀಟ್ ಆಗಿ ಟೈಮ್ ಸಿಕ್ತು ಸರ್. 6 ಅವರ್ಸ್ ಥಿಯರಿ ಮತ್ತು ಆಮೇಲೆ 6 ಅವರ್ಸ್ MCQ. ಥಿಯರಿ MCQ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಿ ಮಾಡ್ಬೇಕು ಸರ್, ಅಂದ್ರೆ ನಮ್ಗೆ ಜಲ್ದಿ ಆಗ್ತದೆ ಸರ್. 100%.
ಕೆಲವ್ರು ಏನು ಮಾಡ್ತಾರೆ ಅಂದರೆ ಟೆಸ್ಟ್ ಸೀರೀಸನ್ನು ಅಟೆಂಡೇ ಮಾಡಲ್ಲ, MCQಸನ್ನು ಸಾಲ್ವೇ ಮಾಡಲ್ಲ. ನಾನು ಥಿಯರಿ ಅಷ್ಟೇ ಸಾಕು ಅಂತಂದೇಳಿ ಬಿಟ್ಬಿಡ್ತಾರೆ. ಬಟ್ ಇವಾಗಿನ ಟ್ರೆಂಡು ತುಂಬ ಜನಕ್ಕೆ ಗೊತ್ತಿಲ್ಲ. ಇವನ್ ನನ್ನ ಕೇಳಿದ್ರು ಕೂಡ ನಾನು ಕೂಡ ನಾವು MCQs ಪ್ರಾಕ್ಟೀಸ್ ಮಾಡಿಲ್ಲ. ನಾನು ಹಾನೆಸ್ಟಾಗಿ ಹೇಳ್ತೀನಿ, MCQs ಪ್ರಾಕ್ಟೀಸ್ ಮಾಡಿಲ್ಲ. ನನ್ನ ಹತ್ರ PR ಆದ ಬುಕ್ ಕೂಡ ಇರಲಿಲ್ಲ. ಓಕೆ, ನಾನು ಓನ್ಲಿ ಥಿಯರಿ ಅಷ್ಟೇ ಓದ್ತಾ ಇದ್ದಿದ್ದು. ಮೇನ್ ಇದೇನಪ್ಪ ಅಂತಂದರೆ ನಮ್ಮ ಗ್ರೂಪಲ್ಲಿ ಏನು ನಮ್ಮದು KNO ಅಕಾಡೆಮಿ VIP ಗ್ರೂಪ್ ನೀವು ಕೊಟ್ಟಿದ್ದೀರ, ಅದರಲ್ಲಿ ನಾನು ಮುಂಚೆ ನಾನೇ ಮಾಡ್ತಾಯಿದ್ದೆ. ಸೊ ನಾನೇ ಕ್ವಶನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾಯಿದ್ದೆ, ನಾನೇ ಕ್ವಶನ್ಸ್ ಹಾಕ್ತಾಯಿದ್ದೆ. ಸೊ ಇವಾಗ ನಮ್ಮ ಎಲ್ಲ ಏನು ಅಚೀವರ್ಸ್ ಎಲ್ಲ ಏನಿದ್ದಾರೆ, ಸೊ ಅವರನ್ನೇ ಹ್ಯಾಂಡಲ್ ಮಾಡ್ತಿದ್ದಾರೆ. ಲೈಕ್ ಆ ಥರ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನೀನು ಓದಿಲ್ಲ ಅಂತಂದ್ರೂ ಕೂಡ ಆ ಕ್ವಶನ್ಸ್ ನೀನು ಹಾಕ್ತಿದ್ಯಾ ಅಂತಂದರೆ ಆ ಕ್ವಶನ್ಸ್ಗೆ ನೀನು ಪ್ರಿಪೇರ್ ಆಗಿರ್ತೀಯ. ಹಾಂ ಸರ್. ಸೊ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗಿನ ಟ್ರೆಂಡ್ ಏನಿದೆ ಅಂತಂದರೆ 100% ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಲೇಬೇಕು. ಯಾಕೆಂತಂದರೆ ಒಂದು ಏನಪ್ಪ ಅಂತಂದರೆ ಸೆಕ್ಷನ್ಸ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋಂಗೆ ನಾರ್ಸೆಟ್ ಎಕ್ಸಾಮ್ ಪ್ಯಾಟರ್ನಲ್ಲಿ ಸೆಕ್ಷನ್ಸ್ ಇರುತ್ತೆ. ಆ ಟೈಮಿಂಗ್ 18 ಮಿನಿಟ್ಸ್ ಒಳಗಡೆ 20 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಇನ್ ಕೇಸ್ ಅಟೆಂಡ್ ಮಾಡಲಿಲ್ಲ ಅಂತಂದರೆ ಟೈಮ್ ಲ್ಯಾಪ್ಸ್ ಆಗುತ್ತೆ, ಮತ್ತು ಯು ಕ್ಯಾನಾಟ್ ಕಮ್ ಬ್ಯಾಕ್. ಒಂದ್ಸರಿ ಆ ಸೆಕ್ಷನ್ ಹೋಯ್ತು ಅಂದರೆ ಆ ಸೆಕ್ಷನ್ಗೆ ಇರ್ತಕ್ಕಂಥ ಆನ್ಸರ್ ನನಗೆ ನೆಕ್ಸ್ಟ್ ಸೆಕ್ಷನ್ಗೆ ಹೋದಾಗ ಗೊತ್ತಾಯಿತು ಅಂತಂದರೆ ಅಟೆಂಡ್ ಮಾಡೋಕ್ಕೂ ಆಗಲ್ಲ. ಸೊ ಇದನ್ನೆಲ್ಲ ಕಲ್ತ್ಕೊಬೇಕು ಅಂತಂತಂದರೆ ನೀವು ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಮನೆಯವ್ರ ಸಪೋರ್ಟ್ ಯಾವ ರೀತಿ ಆಗಿತ್ತು. ಈಗ ನೀವು ಕೆಲಸ ಮಾಡ್ತಿದ್ರಿ, 3 ವರ್ಷ ಕೆಲಸ ಮಾಡ್ತಿದ್ರಿ, 3 ವರ್ಷ ಕೆಲಸ ಮಾಡಿ ನಾನು ರಿಸೈನ್ ಮಾಡ್ತೀನಿ ಅಂತಂದಾಗ ಯಾವ ರೀತಿ ಆಗಿತ್ತು ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ನೀವು ಸಾಧನೆ ಮಾಡೋಕ್ಕಾಗಲ್ಲ. ಸಾಧ್ಯನೇ ಇಲ್ಲ ಸರ್. ಅವ್ರಿಗೆ ಮನೇಲಿ ಹೇಳಿದೆ ಸರ್, ನಾರ್ಸೆಟ್ 9 1-2 ಮಾರ್ಕ್ಸ್ ಒಳಗೆ ಹೋಗಿತಿ, ಒಂದು 6 ತಿಂಗಳು ಟೈಮ್ ಕೊಟ್ಟು ಜಾಸ್ತಿ ಕಿರಿಕಿರಿ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರೆ, ಆಯ್ತು ನೀನು ಓದ್ತಿ ಚಂದಾಗಿ ಓದು, ಏನೋ ತಲೆ ಕೆಡ್ಸೋಕ್ ಹೋಗ್ಬೇಡ, ಉಳಿದಿದ್ದೆಲ್ಲ ನಾವು ನೋಡ್ಕೋತೀವಿ, ನಿನ್ನ ಅಮೌಂಟ್ ಅದು ಎಕ್ಸ್ಪೆನ್ಸ್ ಅದು ಚಂದಾಗಿ ಲೈಬ್ರರಿ ಮಾಡು, ಕೂತು ಓದು ಅಂತ ಹೇಳಿದ್ರಿ. ವೆರಿ ಗುಡ್. ಸೊ ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ. ಓಕೆ, ಫ್ರೆಷರ್ಸ್ ಒಂದಕ್ಕಾಗುತ್ತೆ. ಫ್ರೆಷರ್ಸ್ ಜಸ್ಟ್ ಪಾಸ್ಔಟ್ ಆಗಿರ್ತಾರೆ, ಅವ್ರ ಕಡೆಯಿಂದ ಮನೆಯವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಬಟ್ ನೀವು ಆಲ್ರೆಡಿ 3 ಇಯರ್ಸ್ ವರ್ಕ್ ಮಾಡಿರೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಆಲ್ರೆಡಿ ಸ್ವಲ್ಪ ಅರ್ನ್ ಮಾಡ್ತಾ ಇರ್ತೀರ. ಆಮೇಲೆ ಅರ್ನ್ ಮಾಡಿರೋ ಹ್ಯಾಂಡು ಕುತ್ಕೊಂಡು ಓದಬೇಕು, ಮನೆಯವ್ರನ್ನ ದುಡ್ಡು ಕೇಳಬೇಕು ಅಂತಂದರೆ ಆ ಸಿಚುವೇಶನ್ ತುಂಬ ಡಿಫಿಕಲ್ಟು. ಓಕೆ, ಹೌದು. ಸೊ ನಿಮ್ಮ ಲೈಬ್ರರಿಯ ಸ್ಟ್ರಗಲ್ಸ್ ಹೇಗಿತ್ತು ಅಂತ ಹೇಳಿ ಸ್ವಲ್ಪ. ಎಷ್ಟು ಗಂಟೆ ಓದ್ತಾ ಇದ್ರಿ, ಎಷ್ಟು ಗಂಟೆ ನಿದ್ದೆ ಮಾಡ್ತಾ ಇದ್ರಿ ನಾರ್ಸೆಟ್ 10 ಪ್ರಿಪ್ರೇಷನ್ ಅಲ್ಲಿ ಹೇಳಿ. ಬೆಳಿಗ್ಗೆ 5:30 ಹೇಳ್ತದೆ ಸರ್, 5:30 ಎದ್ದು 6 ಗಂಟೆಗೆ ಹೋಗ್ತದೆ ಸರ್ ಲೈಬ್ರರಿಗೆ. ಓಕೆ, ಎಲ್ಲಿ ಲೈಬ್ರರಿ ಎಲ್ಲಿ ಮಾಡಿದ್ರಿ ನೀವು? ವಿಜಯಪುರದಲ್ಲೇನಾ? ಬಿಜಾಪುರದ ಸರ್, ಮರಿಯಿಂದ ಒಂದು 5-6 ಕಿಲೋಮೀಟರ್ ದೂರ ಇರ್ತೀವಿ ಸರ್. ಓಕೆ, ರಾತ್ರಿ 11 ಗಂಟೆ ತನಕ ಹೋಗ್ತೀವಿ ಸರ್, 11-12 ಗಂಟೆ ತನಕ. ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಮಾಡ್ತಾ ಇದ್ರಾ ಅಥವಾ? ಅಲ್ಲೇ ಮಾಡ್ಕೋತೀವಿ ಸರ್. ಅಲ್ಲೇ. ಸೊ ನೀವು ಅಂದರೆ ಬೆಳಿಗ್ಗೆ 5:30 ಮನೆಗೆ ಬಿಟ್ಟರೆ ಅಂತಂದ್ರೆ ಮತ್ತೆ ಮನೆಗೆ ಬರ್ತಾ ಇದ್ದು ನೈಟ್ 11:00 ಹಾಂ ಸರ್. 12 to 14 hours ತನಕ ಹೋಗ್ತೀವಿ ಸರ್. 14-15 hours. ನಾನು ನಾನು ಲಾಸ್ಟ್ ಒಂದು 3 ಮೆಂಬರ್ಸ್ ಇಂಟರ್ವ್ಯೂ ಮಾಡಿದ್ದೀನಿ. 3 ಅಂದರೆ ಲಾಸ್ಟ್ 3-4 ಮೆಂಬರ್ಸ್ ಆಗಿದೆ. ಅದಕ್ಕಿಂತ ಮುಂಚೆ ತುಂಬ ಜನ ಮಾಡಿದ್ದೀವಿ. ಬಟ್ ಎಲ್ಲರೂ ಹೇಳೋದೇನಪ್ಪ ಅಂತಂದರೆ ಸರ್ ಮಿನಿಮಮ್ ನಾನು 14 hours ಓದಬೇಕು. 14 hours ಓದಿಲ್ಲ ಅಂತ ಆಗಲ್ಲ. ಸೊ ಇದೊಂದು ನೋಡಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು 100% ನೀವು ಏನು ಈ ಒಳ್ಳೆ ರ್ಯಾಂಕ್ ಪಡಿಬೇಕು, ರ್ಯಾಂಕ್ ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತಂತಂದರೆ ಮಿನಿಮಮ್ 12 to 14 hours. ಸೊ 14 hours ನೀವು ಎಫರ್ಟ್ಸ್ ಹಾಕಲೇಬೇಕು. ಹಾಕಿಲ್ಲ ಅಂತಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಷ್ಟು ರ್ಯಾಂಕ್ ಬರಲ್ಲ. ಇಲ್ಲ ಬರುತ್ತೆ, ಬಂದರೆ ಎಷ್ಟಪ್ಪ ಅಂದರೆ 5,000 6,000 ಹೋಗುತ್ತೆ, ಸೀಟ್ ಸಿಗಲ್ಲ. ಅದರೊಳಗೆ ಎಸ್ಪೆಷಲಿ ಹುಡುಗರಿಗೆ 80-20 ಮ್ಯಾಟ್ರಸ್. ಓಕೆ, 20% ಸೀಟ್ ಅಷ್ಟೇ ಇರುತ್ತೆ. ಸೊ ನಿಮಗೆ 80-20 ಮ್ಯಾಟ್ರ್ ಅಂತ ಬಂದಾಗ 80-20 ಇದೆ, 20% ಸೀಟ್ ಇದೆ, ನನಗೆ ಕಷ್ಟ ಆಗುತ್ತೆ ಅಂತ ಏನಾದ್ರು ಅನಿಸ್ತಾ? ಹಂಗೆ ಕಷ್ಟ ಅನಿಸಿಲ್ಲ ಸರ್, ನಮ್ಗೆ ಒಂದು ಸೀಟ್ ತಗೊಳ್ಳೋದೈತ್ರಿ, ಉಳಿದಿದ್ದೆಲ್ಲ ಇದಕ್ಕೆ ನೋಡ್ಬೇಕಾಗ್ತದೆ, ಹಾರ್ಡ್ ವರ್ಕ್ ಮಾಡಿದೆ ಸರ್. ಇವನ್ ನಾನು ಕೂಡ ಸೇಮ್ ಅದನ್ನೇ ಹೇಳೋದು. ಯಾಕಂದರೆ ನನಗೆ ತುಂಬ ಜನ ಹುಡುಗರು ಫೋನ್ ಮಾಡ್ತಾರೆ, 1,500 2,000 ಬಂದುಬಿಟ್ಟು 80-20 ಇದೆ ಆಗಿಲ್ಲ ಅಂತ ಅನ್ನೋದಲ್ಲ. ಲೆಸ್ ದೆನ್ 500 ಬಾ, ಲೆಸ್ ದೆನ್ 1000 ಬಾ, ಯಾಕಾಗಲ್ಲ ಅಲ್ವಾ? ನಾನು ಅದನ್ನೇ ಹೇಳೋದು. ಅಂದರೆ ನಿಂದು 1,500 ರ್ಯಾಂಕ್ ಬಂದಿದೆ ಅಂತಂದರೆ ನೀನು ಕೂಡ ಒಳ್ಳೆಯ ಸ್ಕೋರೇ ತೆಗೆದಿದ್ಯಾ. ಬಟ್ ಮಿಸ್ಟೇಕ್ ಎಲ್ಲಾಗಿರುತ್ತೆ ಹೇಳಿ ನೋಡೋಣ, ಮಿಸ್ಟೇಕ್ ಎಲ್ಲಾಗಿರ್ಬೋದು ಅವ್ರದ್ದು? 1,500 ರ್ಯಾಂಕ್ ನೆಗೆಟಿವ್ ಕಂಟ್ರೋಲ್ ಮಾಡಕ್ಕೆ ಸರ್. ಎಸ್, ನೆಗೆಟಿವ್ ಒಂದು ಕಂಟ್ರೋಲ್ ಮಾಡಿದ್ರು ಅಂತಂದರೆ 1,000 ಒಳಗಡೆ ಹೋಗುತ್ತೆ ರ್ಯಾಂಕು. ಓಕೆನಾ? ನಿಂದೇನಾದ್ರು ಒಂದು ನೆಗೆಟಿವ್ ಆಗಿತ್ತು ಎಕ್ಸ್ಟ್ರಾ ಅಂತಂದಿದ್ರೆ ನಿನ್ನ ರ್ಯಾಂಕು ಮೋರ್ ದೆನ್ 500 ಮೇಲೆ ಹೋಗ್ತಾಯಿತ್ತು. ನೆಗೆಟಿವ್ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಗೆಟಿವ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಿದ್ರಿ ನೀವು? ಈಗ ಯಾವ್ದಾದ್ರು ಈಸಿ ಕ್ವಶನ್ ಬಂತಂದ್ರೆ ಸಡನ್ ಆಗಿ ಆನ್ಸರ್ಗೆ ಜಂಪ್ ಆಗ್ಬಾರ್ದು ಸರ್. ಓಕೆ, ಪೂರ್ತಿ ಕ್ವಶನ್ ಓದಿ 4 ಆಪ್ಷನ್ಸ್ ಓದಿ ಅದಾದ್ಮೇಲೆ ಎಲಿಮಿನೇಟ್ ಮಾಡಿ ಹಾಕ್ಬೇಕ್ರಿ ಸರ್. ವೆರಿ ಗುಡ್. ನಾನು ಕೂಡ ಹೇಳ್ತಾ ಇರ್ತೀನಿ, ಎಲಿಮಿನೇಷನ್ ಅಂದರೆ ಅಟ್ಲೀಸ್ಟ್ 2 ಆಪ್ಷನ್ಸನ್ನು ಎಲಿಮಿನೇಟ್ ಮಾಡಿಬಿಡಬೇಕು. ಇನ್ನು 2 ಆಪ್ಷನ್ ನೀವು 2 ಆಪ್ಷನ್ ನೀವು ಎಲಿಮಿನೇಟ್ ಮಾಡಕ್ಕೆ ಬಂದಿಲ್ಲ ಅಂತಂದರೆ ನೀವು ಪ್ರಿಪೇರೇ ಆಗಿಲ್ಲ ಅಂತ ಅರ್ಥ ಅಲ್ವಾ? ಹೌದು ಸರ್. 2 ಆಪ್ಷನ್ಸ್ ಎಲಿಮಿನೇಟ್ ಮಾಡಲೇಬೇಕು, ಇಲ್ಲಾಂದ್ರೆ ನೀವು ಪ್ರಿಪೇರ್ ಆಗಿಲ್ಲ ಅಂತ ಅರ್ಥ. ಓಕೆ, ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ರಿ? ಪ್ರಿಲಿಮ್ಸಲ್ಲಿ ಎಷ್ಟು ಮಾಡಿದ್ರಿ? ಪ್ರಿಲಿಮ್ಸಲ್ಲಿ 85 ಮಾಡಿದೆ ಸರ್. ಪ್ರಿಲಿಮ್ಸಲ್ಲಿ 85, ವೆರಿ ಗುಡ್. ಅಷ್ಟೇ ಮಾಡ್ಬೇಕು ಆ್ಯಕ್ಚುಲಿ. ಯು ಶುಡ್ ನಾಟ್ ಗೋ ಮೋರ್ ದೆನ್ 85. ನಾನು ಕೂಡ ಅದನ್ನೇ ಸೇಮ್ ಹೇಳೋದು. ಮೈನ್ಸಲ್ಲಿ ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ರಿ? 156 ಮಾಡಿದೆ ಸರ್.
156 ಇದರಿಂದ 15 ಕ್ವಶನ್ಸ್ ನೀವು ಚಾನ್ಸ್ ತೊಗೊಂಡಿದ್ದೀರಿ ಆ್ಯಕ್ಚುಲಿ ಅಷ್ಟೊಂದು ಮಾಡೋದು ಹಾ ಬೇಕಾಗಿಲ್ಲ ಸರ್ ಬಟ್ ತಗೊಂಡಿನಿ. ಸ್ಟಿಲ್ ಪೇಪರ್ ಈಸಿ ಇತ್ತು ಅಂತ ಕಾನ್ಫಿಡೆನ್ಸ್ ತಗೊಂಡಿ ಸರ್. ಕಾನ್ಫಿಡೆನ್ಸ್ ಇತ್ತು ಅಂತಂದೇಳಿ ಮಾಡಿದ್ದೀರಾ. ಅದೇ ಹೇಳಿದ್ರು ಪೇಪರ್ ಈಸಿ ಇತ್ತು, ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಮಾತ್ರ ಟಚ್ ಮಾಡ್ಬೋದು, ಇಲ್ಲ ಅಂತಂದರೆ ಟಚ್ ಮಾಡಬಾರ್ದು. ನೆಗೆಟಿವ್ಸ್ ಎಷ್ಟಾಗಿತ್ತು? 21 ನೆಗೆಟಿವ್ ಆಗಿತ್ತು ಸರ್. ಎಲ್ಲ ತೆಗೆದು 128 ಆಗಿತ್ತು ಸರ್. ಇನ್ ಕೇಸ್ ನೀವು 145 ಮಾಡಿದ್ರಿ ಅಂತಂದಿದ್ರೆ ನಿಮ್ಮದು ಮೋಸ್ಟ್ಲಿ ಲೆಸ್ ದ್ಯಾನ್ 20 ಒಳಗಡೆ ಇರ್ತಾಯಿತ್ತು, 10 20 ಒಳಗಡೆ ಇರ್ತಾಯಿತ್ತು. ಓಕೆನಾ? ಸರ್. ಇನ್ನೊಂದು 5 ಕ್ವಶನ್ ಬಿಟ್ಟಿದ್ದೀರಿ ಅಂತಂದಿರ 156 ಮಾಡಿದ್ರಾ, ಆ 6 ಕ್ವಶನ್ ಬಿಟ್ಟಿದ್ರು ಕೂಡ ನಿಮ್ಮ ರ್ಯಾಂಕ್ ಇನ್ನೂ ಬರ್ತಾಯಿತ್ತು, ಇನ್ನೂ ಕಡಿಮೆ ಬರ್ತಾಯಿತ್ತು. ಬೇಕಾದ್ರೆ ನೀವು ನಾನು ಹೇಳಿದರೆ ಬೇಕಾದ್ರೆ ನೀವು ಆಲ್ ಇಂಡಿಯಾ ರ್ಯಾಂಕ್ 1 ಬಂದಿರೋ ಸ್ಕೋರ್ ನೋಡಿ ನಿಮಗಿಂತ 1-2 ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅಷ್ಟೇ. ಹೌದು ಸರ್. 134 ಐತ್ರಿ ಸರ್. ನಂದು 128 ಐತಿ ಸರ್. ನೋಡು ಅಂದರೆ ಎಷ್ಟು ಮಾರ್ಕ್ಸು? 6 ಮಾರ್ಕ್ಸ್ 6 ಮಾರ್ಕ್ಸ್ ಅಷ್ಟೇ. ಸರ್. 6 ಮಾರ್ಕ್ಸ್ಗೆ ನೋಡಿ 68 ಹೋಯ್ತು, ಅಲ್ಲ 60+ ಹೋಯ್ತು ರ್ಯಾಂಕು ಅಲ್ವಾ? ಸೊ ಅದಕ್ಕೆ ಹೇಳೋದು, ಈ ಕೆಲವರಿಗೆ ನಮ್ಮ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ ಹೇಳೋದೇನಪ್ಪ ಅಂದರೆ ಈ ರ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು, ಪರ್ಸೆಂಟೇಜ್ ಸಿಸ್ಟಮ್ ಆಗಿರ್ಬೋದು ತುಂಬ ಈಸಿ ಇದೆ. ಬಟ್ ನೀವೇನಪ್ಪ ಅಂದರೆ ನೆಗೆಟಿವ್ಸನ್ನು ಅವಾಯ್ಡ್ ಮಾಡಲೇಬೇಕು. ಒಂದು ಮತ್ತೆ ಬೇರೆ ಟೆಕ್ನಿಕ್ ಏನಾರು ಇದೆಯಾ ನೀವು ಮಾಡಿದ್ದು? ಅಂದ್ರೆ ಪ್ರೀವಿಯಸ್ ಆಗಿ ಎಲ್ಲೋ ಒಂದು ಓದಿರ್ತೀವಿ ಸರ್ ಕ್ವಶನ್, ಅದನ್ನೇ ತಂದು ಪ್ರಿಫಿಕ್ಸ್ ಮೈಂಡ್ ಒಳಗೆ ತಂದು ಇಲ್ಲಿ ಹಾಕ್ತೀವಿ ನೋಡಿ ಸರ್, ಅದು ದೊಡ್ಡ ತಪ್ಪು. ವೆರಿ ಗುಡ್. ಆಮೇಲೆ ಕೀ ಪಾಯಿಂಟ್ಸ್ಗಳು ಹುಡುಕಾಡಬೇಕು ಸರ್. ಕೀ ಪಾಯಿಂಟ್ಸ್. ಓಕೆ. ಕೀ ಆಮೇಲೆ ಪಾಯಿಂಟ್ಸ್ ಓಕೆ ಗೊತ್ತಿಲ್ಲಪ್ಪ ನನಗೆ ಆ ಕ್ವಶನ್ನೇ ಗೊತ್ತಿಲ್ಲ, ಅದನ್ನೇನು ಮಾಡಬೇಕು? ಟಚ್ ಮಾಡ್ಬಿಡ್ತೀವಿ ಸರ್, ಟಚ್ ಬಿಟ್ಬಿಡ್ಬೋದು. ಮಾಡಬಾರ್ದು. ಓಕೆ. ಇಫ್ ಯು ಡೋಂಟ್ ನೋ ಡೋಂಟ್ ಟಚ್, ಅಷ್ಟು. ಹಾಂ ಸರ್. ಸೊ ಅದಾದಮೇಲೆ ಇನ್ನೊಂದು ಕೂಡ ನಾವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು, ಇಷ್ಟೇ ಕ್ವಶನ್ ಅಟೆಂಡ್ ಮಾಡಬೇಕು, ಇದಕ್ಕಿಂತ ಜಾಸ್ತಿ ಮಾಡ್ಬೋದು ಅಂತ ಅದನ್ನು ಕೂಡ ಒಂದು ಇಟ್ಕೊಂಡಿರ್ಬೇಕು ಮೈಂಡಲ್ಲಿ. ಓಕೆನಾ? ಅದೊಂದು. ಆಮೇಲೆ ಕ್ವಶನ್ ಪೇಪರ್ ಈಜಿ ಇತ್ತು ಅಂತಂದ್ರೆ ಓಕೆ ಯು ಕ್ಯಾನ್ ಟೇಕ್ ಎ ಚಾನ್ಸ್. ಬಟ್ ಚಾನ್ಸ್ ತಗೊಂಡ್ರಿ ಅಂದ್ರೂ ಕೂಡ ಮತ್ತೆ ರ್ಯಾಂಕ್ ಈ ಥರ ಹೋಗುತ್ತೆ, ರ್ಯಾಂಕ್ ತುಂಬ ದೂರ ಹೋಗ್ಬಿಡುತ್ತೆ. ಓಕೆನಾ? ಕ್ಯಾಲ್ಕುಲೇಟರ್ ತಗೋಬೇಕು ಸರ್. ಹೌದು, ಇದು ಇಷ್ಟೊಂದು ತೊಗೊಳ್ಬೇಕು. ಈಗ ನೆಕ್ಸ್ಟ್ KNO ಅಕಾಡೆಮಿ ಗ್ರೂಪ್ಸ್ ಆಗಿರಬಹುದು ಅಥವಾ ಆ್ಯಪ್ ಬಗ್ಗೆ ಬಂದಾಗ, ಸೊ KNO ಅಕಾಡೆಮಿ ಆಪ್ ನಮ್ಮ ಗ್ರೂಪಲ್ಲಿ ಐ ಥಿಂಕ್ VIP ಡಿಸ್ಕಷನ್ ಗ್ರೂಪಲ್ಲಿ ತುಂಬ ವರ್ಷದಿಂದ ಇದೆ ಅನ್ಸುತ್ತೆ. ನಾನು ನೋಡಿದ್ದೀನಿ ಇವನ್ ಹಾಂ ಸರ್. ನಿಮ್ಮ ಇದು ಕೂಡ 23 ಪಾಸ್ ಔಟ್ ಆಗೋದನ್ನ ಶುರು ಆಯ್ತು ಗ್ರೂಪ್ ಒಳಗೆ. ಅವಾಗಲಿಂದ ಗ್ರೂಪಲ್ಲಿ ಇದ್ದೀರಾ? ಓಕೆ. ಸೊ ಹಾಂ ಸರ್. KNO ಅಕಾಡೆಮಿ ಗ್ರೂಪಿಂದ ನಿಮಗೆ ಯಾವ ಥರ ಹೆಲ್ಪ್ ಆಯಿತು? ವಾಟ್ಸಪ್ ಅಂದರೆ ನಾನು ಎಲ್ಲ ಗ್ರೂಪ್ ಹೇಳ್ತಿಲ್ಲ, ಓನ್ಲಿ ನಮ್ಮ ಡಿಸ್ಕಷನ್ ಗ್ರೂಪ್ ಇದೆ ಅಲ್ವಾ, VIP ಡಿಸ್ಕಷನ್ ಗ್ರೂಪ್, ಆ ಗ್ರೂಪಿಂದ ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ ಆಯಿತು? ಫಸ್ಟ್ ಮೇನ್ ಮೋಟಿವೇಶನ್ ನೀವು ಸರ್, ಯಾಕಂದ್ರೆ ಮೇನ್ ಗೌರ್ಮೆಂಟ್ ಜಾಬ್ ತಗೋಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿ ಸರ್. ಎಸ್. ಮೋಟಿವೇಶನ್ ಇಂಪಾರ್ಟೆಂಟ್. ಅದು ಮತ್ತೆ ಸ್ಟೇಟ್ದವರು NHM ಅವು ಕಾಲ್ಫಾರ್ಮ್ ಬಿಡ್ತಾರೆ ಸರ್ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ. ಹೌದು. ನಾವು ಅಲ್ಲಿ ಡಿಸ್ಟ್ರಾಕ್ಟ್ ಆಗೋ ಚಾನ್ಸಸ್ ಭಾಳ ಇರ್ತಾವ್ರಿ ಸರ್. ಹೌದು. ಸೊ ನೀವು ಅವಾಗ ಮೋಟಿವೇಟ್ ಮಾಡ್ತಿರ್ತೀರಿ, ಟೆಂಪರರಿ ಇದು ಸಂಬಂಧ ಹಿಂದೆ ಹೋಗ್ಬೇಡ್ರಿ, ಪರ್ಮನೆಂಟ್ ನೋಡ್ರಿ, ಚಲೋ ಸ್ಯಾಲ್ರಿ ಐತಿ, ಹೆಂಗೋ ಓದೋರು ಇದ್ದೀರಿ ಅಂತ ಹೇಳಿ ಅವಾಗ ನಡೆದು ಕಂಟಿನ್ಯೂ ಓದ್ಕೋತಿದ್ದೆ ಸರ್. ಯಾವಾಗ ಒಂದಿನ ಹಾಗೆ ಆಗ್ತೈತಿ ಅಂತ ಹೇಳಿ ಸರ್. ಹೌದು. ಓಕೆ. KNO ಅಕಾಡೆಮಿ ಗ್ರೂಪ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಮೇನ್ ಮೋಟಿವೇಶನ್ ಬೇಕಾಗುತ್ತೆ, ಆ ಮೋಟಿವೇಶನ್ ನಿಮಗೆ KNO ಅಕಾಡೆಮಿ ಗ್ರೂಪಲ್ಲಿ ಡೆಫಿನೆಟಾಗಿ ಸಿಗುತ್ತೆ. ಓಕೆ. ಸೊ ಅದಾದಮೇಲೆ ಮತ್ತೆ ಯಾವ ರೀತಿಯಾಗಿ ಉಪಯೋಗ ತಗೊಂಡೆ? ಕ್ವಶನ್ ಡಿಸ್ಕಷನ್ಸ್ ಆಗಿರ್ಬೋದು, ಗ್ರೂಪ್ ಒಳಗೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಹಾಕ್ತಾರ್ರಿ ಮೇಡಮ್ ಸರ್, ನೀವು ಆಗಿರ್ಬೋದು ಸರ್. ಮತ್ತು ಅದ್ರೊಳಗೆ ನಾವು ಕವರ್ ಮಾಡೋ ಟಾಪಿಕ್ಸ್, ಹೊಸ ಟಾಪಿಕ್ಸ್, ಟ್ರೆಂಡ್ಸ್ ಏನು ನಡೆದೈತಿ ಅವೆಲ್ಲ ಕವರ್ ಆಗ್ತಾವೆ ಸರ್. ಅಪ್ಡೇಟ್ಗಳು ಕವರ್ ಆಗ್ತಾವ್ರಿ. ವೆರಿ ಗುಡ್. ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಕ್ವಶನ್. ಹಾಂ ಸರ್, ಅಲ್ಲಿನೂ ಡೈಲಿ 9 PM ಟೆಸ್ಟ್ ನಡೀತಾವೆ ಸರ್. ಅಲ್ಲಿ MCQ ಮತ್ತು ನಾನ್ ನರ್ಸಿಂಗ್ ಇವೆಲ್ಲ ಕವರ್ ಆಗ್ತಾವೆ ಸರ್. ಡೈಲಿ 50-100 MCQ ನಡೀತದೆ ಸರ್. ಓಕೆ. ಸೊ ಅದು ಕೂಡ ಇದಾಯಿತು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಸೋಷಿಯಲ್ ಮೀಡಿಯಾ ಅಂತ ಬರೋಣ. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾ ಮಾಡಬಾರ್ದಾ ಡ್ಯೂರಿಂಗ್ ಯುವರ್ ಸ್ಟಡೀಸ್? ನಾನಂತರೂ 6 ಮಂತ್ಸ್ ಬ್ಯಾಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿ ಸರ್, ವಾಟ್ಸಪ್ ಬಂದ್ಬಿಟ್ಟು. ವೆರಿ ಗುಡ್. ಇವನ್ ನಾನು ಕೂಡ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಕಂಪ್ಲೀಟಾಗಿ ಅನ್ಇನ್ಸ್ಟಾಲ್ ಮಾಡಿಬಿಡಿ ಅಂತ ಹೇಳ್ತೀವಿ. ಸೊ ಕೆಲವ್ರು ಏನು ಹೇಳ್ತಾರೆ ಅಂದರೆ ಓಕೆ ಇಲ್ಲ ಅದರಲ್ಲಿ ಒಳ್ಳೇದು ಬರುತ್ತೆ, ಒಳ್ಳೇದು ನೋಡ್ತೀವಿ, ಬಟ್ ಒಳ್ಳೇದು ನೋಡ್ದೆ ಏನಾಗುತ್ತೆ ಅದ್ರಲ್ಲಿ ಕೆಟ್ಟದ್ದು ಬಂದ್ಬಿಡುತ್ತೆ. ಸೊ ಅದನ್ನು ನೋಡಿ ಡಿಸ್ಟ್ರಾಕ್ಷನ್ಸ್ ಭಾಳ ಇರ್ತದೆ ಸರ್. ಡಿಸ್ಟ್ರಾಕ್ಷನ್ಸ್ ಕೂಡ ಆಗ್ಬಿಡುತ್ತೆ. ಸೊ ಬೆಟರ್ ಏನಪ್ಪ ಟೆಲಿಗ್ರಾಮು, ವಾಟ್ಸಪ್ ಈಸ್ ಮೋರ್ ಎನಫ್. ಪ್ರಿಪ್ರೇಷನ್ ಬೇಕು ಅಂತಂದರೆ ಟೆಲಿಗ್ರಾಮ್, ವಾಟ್ಸಪ್ಪಲ್ಲಿ ಕ್ವಶನ್ಸ್ ಬರುತ್ತೆ, ಟೆಲಿಗ್ರಾಮಲ್ಲೂ ಬರ್ತಾ ಇರುತ್ತೆ. ಓಕೆನಾ? ಮತ್ತು ಇನ್ನೊಂದು ಟೆಸ್ಟ್ ಸೀರೀಸ್ನೇ ಆ್ಯಕ್ಚುಲಿ ನೀವು ನಮ್ಮ ಗೋಲ್ಡನ್ ಟೆಸ್ಟ್ ಸೀರೀಸ್ ತೊಗೊಂಡಿದ್ರಿ. ಓಕೆ. ಟೆಸ್ಟ್ ಸೀರೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿರ್ಬೋದು? ಲೆಂದಿ ಕ್ವಶನ್ಸ್ ಬರೋಣ ಬೇಸರ ಮಾಡ್ಕೋತೀರಿ ಸರ್. ಇವ್ ಕ್ವಶನ್ ಯಾರು ಓದ್ತಾರಪ್ಪ ಹೋಗ್ಬಿಡು, 1-2 ಕ್ವಶನ್ಸ್ ಮಾಡಿ ಹಂಗೆ ಮಾಡ್ಬೇಡಿ ಸರ್. ಪೂರ್ತಿ ಕ್ವಶನ್ಸ್ ಅಟೆಂಡ್ ಮಾಡ್ಬೇಕ್ರಿ ಸರ್. ನೆಗೆಟಿವ್ ಎಷ್ಟು ಆಯ್ತೋ ಅದು ಒಳ್ಳೇದೇ ಸರ್. ಇಲ್ಲೇ ಇಂಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ನಮಗೆ ಇಲ್ಲೇ ಇರ್ತೈತೆ. ಎಕ್ಸಾಮ್ನಾಗ ಹೋಗಿ ಇಂಪ್ರೂವ್ ಮಾಡ್ಕೋತಂದ್ರೆ ಆಗೋದಿಲ್ಲ. ಈವನು ನಮ್ಮ ಕಾಜಲ್ ಅವರು ಕೂಡ ಅದನ್ನೇ ಹೇಳಿದರು. ಸೊ KNO ಅಕಾಡೆಮಿ ಟೆಸ್ಟ್ ಸೀರೀಸ್ ಏನಪ್ಪ ಅಂದರೆ ಸ್ವಲ್ಪ ಲೆಂತಿ ಕ್ವಶನ್ ಇರ್ತಾಯಿತ್ತು, ಸ್ವಲ್ಪ ಟಫ್ ಇರ್ತಾಯಿತ್ತು ಕ್ವಶನು. ಸೊ ಕೆಲವರು ಏನು ಮಾಡ್ತಿದ್ರು ಅಂದರೆ ಟಫ್ ಇರುತ್ತೆ ಅಂತ ಅಟೆಂಡ್ ಮಾಡ್ತಾ ಇರಲಿಲ್ಲ. ಬಟ್ ನಾನು ಒಂದಿದ್ರೂ ಕ್ವಶನ್ ಬಿಡ್ತಾ ಇರಲಿಲ್ಲ, ಅಟೆಂಡ್ ಮಾಡ್ತಾ ಇದ್ದೆ. ಓಕೆ. ಸೊ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಲೆಂತಿ ಕ್ವಶನ್ ಇರೋದ್ರಿಂದ, ಸ್ವಲ್ಪ ಟಫ್ ಕ್ವಶನ್ಸ್ ಇರೋದ್ರಿಂದ, ಸೊ ನಿಮಗೆ ಟಫ್ ಕ್ವಶನ್ ಗೊತ್ತಿಲ್ಲ. ಪ್ರತಿ ವರ್ಷ ನಾರ್ಸೆಟ್ಟಲ್ಲೂ ಈ ಸರಿ ಬಂದಂಗೆ ಪೇಪರ್ ಇರುತ್ತೆ ಅಂತ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರಲ್ಲ.
ಇಲ್ಲ ಕ್ವಶನ್ ಓದೋದಕ್ಕೆ ಅವ್ರು ಲೆಂತಿ ಕ್ವಶನ್ ಕೊಟ್ಟರು ನೀವು ಅದೇ ಟೈಮಲ್ಲಿ ನೋಡಬೇಕು, ಒನ್ ಲೈನ್ ಕ್ವಶನ್ ಕೊಟ್ಟರು ಅದೇ ಟೈಮಲ್ಲೇ ನೋಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹೌದು. ಹೇಳೋದು ಏನಪ್ಪ ಅಂತಂದರೆ ಪ್ರಿಪ್ರೇಷನ್ ಆಗಿರ್ಬೋದು, ಪ್ರಾಕ್ಟೀಸ್ ಆಗಿರ್ಬೋದು, ಯಾವ ಟಫಿಂದನೇ ಮಾಡ್ಕೊಬೇಕು. ಓಕೆ, ಸೊ ಬೇಸಿಕ್ ಹೆಂಗಿದ್ರು ಬುಕ್ ಒನ್ ಲೈನಲ್ಲಿ ಓದ್ಬಿಟ್ರೆ ಸಿಕ್ಬಿಡುತ್ತೆ. ಓಕೆನಾ, ಸಿಕ್ಬಿಡ್ತದೆ ಸರ್. ಹಾಂ, ಒನ್ ಲೈನಲ್ಲಿ ಸಿಕ್ಬಿಡುತ್ತೆ. ಬಟ್ ಟಫ್ ಕ್ವಶನ್ಸನ್ನು ನೀವು ಪ್ರಿಪ್ರೇಷನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ನಿಮ್ಮ ಪ್ರಕಾರ ಫೋರ್ತ್ ಇಯರ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಕೆಲವು ತುಂಬ ಜನ ಇದ್ದಾರೆ, ಇವನ್ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ನಿಮ್ಮ ಜೂನಿಯರ್ಸ್ ಆಗಿರ್ಬೋದು. ಓಕೆನಾ, ಸೊ ಅವರಿಗೆ ನಾರ್ಸೆಟ್ 10 ಕ್ರ್ಯಾಕ್ ಆಗಿಲ್ಲ. ಸೊ ಅವರಿಗೆ ಏನು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ? ಫಸ್ಟ್ ಸಲ ಏನ್ರಿ ಸರ್, ಜಸ್ಟ್ ಪಾಸ್ಔಟ್ ಆದವರಿಗೆ ಫಸ್ಟ್ ನೀವು 1 ಮಂತ್ ಒಳಗೆ ಥಿಯರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊರಿ. ಕಂಪ್ಲೀಟ್ ಆದ್ಮೇಲೆ ಆಮೇಲೆ MCQ ಭಾಳ ಇಂಪಾರ್ಟೆಂಟ್. MCQ ಸಾಲ್ವ್ ಮಾಡಿ ಸ್ಟಾರ್ಟ್ ಮಾಡ್ರಿ. ಎಲ್ಲಿ ಫ್ರೀ MCQ ಸಿಗ್ತಾವ ಒಂದು ಟೆಸ್ಟ್ ಸೀರೀಸ್ ಜಾಯಿನ್ ಮಾಡ್ಕೊರಿ. ನಿಮ್ಗೆ ಯಾವ ಚಲೋ ಅನ್ಸೈತೆ ಅದು. MCQ ಮತ್ತು ಥಿಯರಿ ಎರಡು ಈಕ್ವಲ್ ಪ್ರಿಫರೆನ್ಸ್ ಕೊಡ್ಬೇಕು. ಬರೀ ಥಿಯರಿ ಕೊಟ್ರೆ ಮತ್ತೆ ರ್ಯಾಂಕ್ ಡಿಲೇ ಆಗ್ತದೆ. ಆದಷ್ಟು ಬೇಗ ಥಿಯರಿ ಕಂಪ್ಲೀಟ್ ಮಾಡಿ MCQ ಮತ್ತು ಥಿಯರಿ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊತ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ಅದೇ ನೀವು ಆ್ಯಕ್ಚುಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತಿದ್ರಿ, ಅದಕ್ಕೋಸ್ಕರ ಈ ಪಾಯಿಂಟ್ ಕೇಳ್ತಿದ್ದೀನಿ. ಸೊ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲವ್ರನ್ನೂ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಇದೇ ಮೈಂಡ್ ಫಿಕ್ಸ್ ಆಗಿದೇನಪ್ಪ ಅಂತಂದರೆ, ನಮ್ಮದು ಪರ್ಮನೆಂಟ್ ಆಗುತ್ತೆ, ಕರ್ನಾಟಕದಲ್ಲಿ ಪರ್ಮನೆಂಟ್ ಆಗುತ್ತೆ ಅಂತ ಒಂದು ಮನೋಭಾವ ತುಂಬ ಇದೆ. ಸೊ ಅವರಿಗೆ ನೀವು ಏನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿಯಾಗಿ ಹೇಳ್ತೀರಾ? ಗೌರ್ಮೆಂಟ್ ಆಲ್ರೆಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಡ್ತಾರೆ ಸರ್, ನಾವು ನಿಮ್ಗೆ ಯಾವತ್ತೂ ಪರ್ಮನೆಂಟ್ ಮಾಡಂಗಿಲ್ಲ, ನೀವು 20 ವರ್ಷ ಮಾಡ್ರಿ, 40 ವರ್ಷ ಮಾಡ್ರಿ. ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ರು ಕೂಡ ನಾವು ಎಲ್ಲರೂ ತಪ್ಪಾಗುತ್ತೆ ಸರ್. ಅವ್ರು ಆಮೇಲೆ ಅವ್ರಿಗೆ ಹೇಳಕ್ ದಾರಿನೇ ಐತ್ರಿ ಸರ್. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹೇಳ್ತಾರೆ ಸರ್ ಅವ್ರು. ಅಷ್ಟೆಲ್ಲ ಹೇಳಿದಾಗಿನೂ ಮತ್ತೆ ಎದಕ್ ಸರ್ ನಮ್ ಜೀವನ ಹಾಳು ಮಾಡ್ಕೊಳ್ಳೋದು ಸರ್? ಇಷ್ಟೆಲ್ಲ ಒಳ್ಳೆ ಅಪರ್ಚುನಿಟಿಗಳು ಅದಾವ್ರಿ ಸರ್. ನಾನ್ ಏಜ್ ಇರ್ತದೆ ಸರ್, ಚಂದ ಕೂತು ನಮ್ಮಟ್ಟು ಜಾಬ್ ವೇಕೆನ್ಸಿಗಳಲ್ಲಿ ಯಾವ ಡಿಪಾರ್ಟ್ಮೆಂಟ್ ಒಳಗೂ ಬಿಡಂಗಿಲ್ಲ ಸರ್. ವರ್ಷಕ್ಕೆ ಏನಿಲ್ಲ ಅಂದ್ರೂ 10 ರಿಂದ 12 ಸಾವಿರ ವೇಕೆನ್ಸಿ ಅಂತೂ ಕಂಪಲ್ಸರಿ ಬಂದೇ ಬರ್ತಾವ ಸರ್. 6 ತಿಂಗಳಿಗೊಮ್ಮೆ ಎಕ್ಸಾಮ್ ಇರ್ತಾವ ಸರ್, ಎದಕ್ಕೆ ವೇಸ್ಟ್ ಮಾಡ್ಕೊಳ್ಳೋ ಸರ್? ಈ ತರ 6 ತಿಂಗಳ ಒಂದು ಎಕ್ಸಾಮ್ ಯಾವ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೊಡಲ್ಲ, ಯಾವ ಸ್ಟೇಟ್ ಎಲ್ಲಿ ಬರಂಗಿಲ್ಲ ಸರ್. ಇವನ್ ಅದೇ ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಂತು ಅಂದ್ರೆ 2017 ಕಲೆ ಮಾಡಿದ ಅಷ್ಟು ಈಗ 9 ವರ್ಷ ಆಯ್ತು. 9 ವರ್ಷದಿಂದ ಒಂದು ರಿಕ್ರೂಟ್ಮೆಂಟು ಇಲ್ಲ ನಮ್ಮ ಹೆಲ್ತ್ ಅವ್ರಿಗೆ. ಓಕೆನಾ, ಸೊ ಇವ್ರು ಸ್ಟಿಲ್ ಏನು ಟೈಮ್ ವೇಸ್ಟ್ ಮಾಡ್ತಾ ಕುಂತಿದ್ದಾರೆ ಗೊತ್ತಿಲ್ಲ. ಅಂದರೆ ಇನ್ನೊಂದೇನಪ್ಪ, ಕೆಲವರಿಗೆ ಅವೇರ್ನೆಸ್ ಕೂಡ ಇಲ್ಲ. ಸೊ ಅದು ಕೂಡ ಒಂದು ಆಗಬೇಕಾಗತ್ತೆ. ಸೊ ಯಾರ್ಯಾರಿಗೆ ಅವೇರ್ನೆಸ್ ಇಲ್ಲ, ಸೊ ದಯವಿಟ್ಟು ನೀವು ಬೇಕಾದ್ರೆ ಕೆಳಗಡೆ ಕಮೆಂಟ್ ಮಾಡ್ಬೋದು. ಸೊ ನಾರ್ಸೆಟ್ ಅಂದರೆ ಏನು ಅಂತೇಳಿ. ಸೊ ಡೆಫಿನೆಟ್ಲಿ ವಿಲ್ ಆನ್ಸರ್. ಆ್ಯಂಡ್ ಸೊ ನಮ್ಮದು ಇಂಟೆನ್ಷನ್ ಏನಪ್ಪ ಅಂತಂದರೆ, ಹೆಚ್ಚು ಕನ್ನಡಿಗರು ಯಾಕೆ ಸುಮ್ಮನೆ ಕಷ್ಟಪಡ್ತೀರಾ? ಆಪರ್ಚುನಿಟೀಸ್ ಇದೆ, ಬನ್ನಿ ಉಪಯೋಗಿಸ್ಕೊಳ್ಳಿ, ಅಷ್ಟೇ ಹೇಳ್ತಾ ಇರೋದು. ಓಕೆ, ಕರ್ನಾಟಕದ ಕ್ಯಾಂಡಿಡೇಟ್ಸ್ ಅಂತ ಬಂದಾಗ, ಸೊ ನಾನು ಕೂಡ ಅದೇ ಹೇಳ್ತಿದ್ದೀನಿ, ಕರ್ನಾಟಕದಲ್ಲಿ ತುಂಬ ನಾಲೆಡ್ಜ್ ಇದೆ ಬಟ್ ಉಪಯೋಗಿಸ್ಕೊಳ್ತಿಲ್ಲ ಅಂತ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಲ್ಮೋಸ್ಟ್ ನಮ್ಮ ಕರ್ನಾಟಕದವ್ರಿಗೆ ಬೇಸಿಕ್ ಎಲ್ಲ ಪೂರ್ತಿ ಕ್ಲಿಯರ್ ಇರ್ತದೆ ಸರ್. ಕಾಲೇಜ್ನಾಗೆಲ್ಲ ಕ್ಲಿಯರ್ ಮಾಡಿರ್ತಾರೆ ಸರ್. ನಾರ್ತ್ ಸೈಡ್ ಹೋದ್ರೆ ಸರ್ ಅವ್ರು ಬೇಸಿಕ್ ಕ್ಲಿಯರ್ ಇರ್ಲಿಕ್ಕಂದ್ರೆ ಕೋಚಿಂಗ್ ಕ್ಲಾಸ್ನಾಗ ಬಂದು ಕ್ಲಿಯರ್ ಮಾಡ್ಕೊಂಡು 1 ಅಟೆಂಪ್ಟ್ ಇಲ್ಲ 4 ಅಟೆಂಪ್ಟ್ ಆದ್ರೂ ಕೂತು ಓದ್ತಾರೆ ಸರ್. ನಮ್ಮವ್ರು 1 ಅಟೆಂಪ್ಟ್ 2 ಅಟೆಂಪ್ಟ್ ಆಗ್ಲಿಕ್ಕಂದ್ರೆ ಬಿಟ್ಬಿಡ್ತಾರೆ ಸರ್. ಹಂಗೆ ಮಾಡ್ಬಾರ್ದ್ರಿ ಸರ್. ಹೌದು, ಅದು ಇನ್ನೊಂದೇನಪ್ಪ ಅಂದ್ರೆ ಅವರು ಸೇಮ್ MCQ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ. ಆ ಸೇಮ್ ಕ್ವಶನ್ ಅಲ್ಲಿ ಆ ಸೇಮ್ ವರ್ಡ್ ಏನಾರು ಇತ್ತು ಅಂದ್ರೆ ಮಾತ್ರ ಅವ್ರು ಅಟೆಂಡ್ ಮಾಡ್ತಾರೆ, ಇಲ್ಲ ಮಾಡಂಗಿಲ್ಲ. ಹೌದು ಸರ್. ಅವ್ರಿಗೆ ಏನಪ್ಪ ಮೈಂಡ್ ಫಿಕ್ಸ್ ಅದೇ. ಆಮೇಲೆ ಅವರಿಗೆ ಈವನ್ ಇಂಗ್ಲೀಷ್ ಅಂತೂ ಅನ್ನಕ್ಕೆ ಬರಂಗಿಲ್ಲ ಅವರಿಗೆ. ಓಕೆನಾ, ಕಂಪ್ಲೀಟ್ ಆಗಿ ಅದರಲ್ಲೇ ಇದು ಮಾಡಿಬಿಟ್ಟಿರ್ತಾರೆ. ಬಟ್ ಸ್ಟಿಲ್ ಅವ್ರು ಕ್ರ್ಯಾಕ್ ಮಾಡ್ತಾರೆ. ಇವನ್ ಯಾವುದೇ ಏಮ್ಸಲ್ಲಿ ಹೋಗಿ ಯಾವುದೇ ಇದ್ರಲ್ಲಿ ಹೋದ್ರು ಕೂಡ ಅವರೇ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅಷ್ಟು ಮೈಂಡ್ ಫಿಕ್ಸ್ ಆಗಿಬಿಟ್ಟಿರ್ತಾವೆ. ನಾನು ನರ್ಸಿಂಗ್ ಬಂದೆ ಅಂತಂದ್ರೆ ಗೌರ್ಮೆಂಟ್ ಜಾಬ್ ತಗೊಳ್ಳೇಬೇಕು. ಅವ್ರು ಯಾರು ಪ್ರೈವೇಟಲ್ಲಿ ವರ್ಕ್ ಮಾಡಂಗಿಲ್ಲ. ಓಕೆನಾ, ಪ್ರೈವೇಟ್ ವರ್ಕ್ ಮಾಡಂಗಿಲ್ಲ, ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡಂಗಿಲ್ಲ ಅವರು. ಸೊ ಅಷ್ಟು ಸ್ಟ್ರಾಂಗ್ ಆಗಿ ಇರ್ತಾರೆ ಅವರು. ಓಕೆ, ಕೊನೆಯದಾಗಿ ಈಗ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗೆ ಓಕೆನಾ, ಸೊ ಏನು ಸಲಹೆ ಕೊಡ್ಬೋದು ನಿಮ್ಮ ಕಡೆಯಿಂದ? ಅಂದರೆ ಈಗ ನಾರ್ಸೆಟ್ 11ಗೆ ಪ್ರಿಪರೇಷನ್ ಆಗ್ತಿದ್ದಾರೆ, ಇನ್ನು 3 ಮಂತ್ಸ್ ಅಷ್ಟೇ ಟೈಮ್ ಇದೆ. ಆ 3 ಮಂತ್ಸಲ್ಲಿ ಓಕೆನಾ, ಯಾವ ರೀತಿಯಾಗಿ 3 ಮಂತ್ಸಲ್ಲಿ ಯಾವ ರೀತಿಯಾಗಿ ಯುಟಿಲೈಸ್ ಮಾಡಿಕೊಂಡು ಯಾವ ರೀತಿಯಾಗಿ ಕವರ್ ಮಾಡ್ಕೊಬೋದು? ಸೊ ಎಲ್ಲರಿಗೂ ಒಂದು ಕಡೆಯಿಂದ ಇವು ನಮ್ಮ KNO ಅಕಾಡೆಮಿ ಆಗಿರ್ಬೋದು ಅಥವಾ KNO ಅಕಾಡೆಮಿ ಬಿಟ್ಟು ಬೇರೆ ಯಾರು ನೋಡ್ತಾ ಇದ್ದಾರೆ ಈ ವಿಡಿಯೋ, ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ. ಯಾಕಂತಂದರೆ ಆಲ್ ಇಂಡಿಯಾ ರ್ಯಾಂಕ್ 63 ತಗೊಳ್ತಕ್ಕಂಥದ್ದು ಇಟ್ಸ್ ನಾಟ್ ಎ ಸಿಂಪಲ್. ಓಕೆ, ಇವನ್ ಯಾರು ಎಕ್ಸ್ಪೆಕ್ಟ್ ಮಾಡಿರೋದು ಅಂದ್ರೆ ಅಷ್ಟು ರ್ಯಾಂಕ್ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಓಕೆ, ಸೊ ಇವನ್ ನಮ್ಮ ರ್ಯಾಂಕ್ ಬಂದಲ್ಲೂ ಕೂಡ ನಮಗೂ ಅಷ್ಟೇ ಇವನ್ ನಮ್ಮದೇನಾ ಅಂತ ಅನ್ನೋ ಥರ ಡೌಟ್ ಬಂದಿರುತ್ತೆ. ಸೊ ಹಂಗಿದ್ದಾಗ ಸೊ ಈಗ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗೆ ನೀವು ಯಾವ ರೀತಿಯಾಗಿ ಸಲಹೆಗಳನ್ನು ಕೊಡ್ತೀರಾ? ಅಂದರೆ ಯಾಕಂದರೆ 3 ಮಂತ್ಸ್ ಅಷ್ಟೇ ಟೈಮ್ ಇರೋದು. ಆ 3 ಮಂತ್ಸನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು? ಮೇ ಅಂತೂ ಕಂಪ್ಲೀಟ್ ಆಯ್ತು ಸರ್. ಈಗ ಜೂನ್ ಒಳಗ ಪೂರ್ತಿ ಕಂಪ್ಲೀಟ್ ಥಿಯರಿ ರಿವೈಸ್ ಮಾಡ್ಕೊಳ್ಳಿ ಸರ್. ಓಕೆ, ಓನ್ಲಿ ಥಿಯರಿ ಸರ್. ಓಕೆ, ಅದಾದ್ಮೇಲೆ ಜುಲೈ ಒಳಗ ಒಂದು ಯಾವ್ದಾರ ಟೆಸ್ಟ್ ಸೀರೀಸ್ ಜಾಯ್ನ್ ಆಗ್ಬೇಕು ಸರ್. ವೆರಿ ಗುಡ್. ಟೆಸ್ಟ್ ಸೀರೀಸ್ ಜೊತೆ MCQ ಎರಡು ಪ್ರಾಕ್ಟೀಸ್ ಮಾಡ್ಕೋತ ಹೋದ್ರೆ ಸರ್ ಮುಂದೆ 2-3 ತಿಂಗಳೊಳಗೆ ನಾವು ಸೆಪ್ಟೆಂಬರ್ ತನಕ ಕ್ರ್ಯಾಕ್ ಮಾಡ್ಬೋದು. ಈಸಿಯಾಗಿ ಮಾಡ್ಬೋದು. ಯಾಕಂತಂದರೆ ಈಸಿಯಾಗಿ ಮಾಡ್ಬೋದು ಸರ್. ಫ್ರೆಷರ್ಸು ಅಷ್ಟೇ, ಇವನ್ ವರ್ಕ್ ಮಾಡ್ತಿರೋ ಅಷ್ಟೇ ಕರೆಕ್ಟಾಗಿ ಕೂತ್ಕೊಂಡು ಓದಿದ್ರು ಅಂತಂತಂದರೆ ಈಸಿಯಾಗಿ ಆಗುತ್ತೆ. ಓಕೆ, ಸೊ ಇನ್ನೊಂದು ನನ್ನ ಹತ್ರ ತುಂಬ ಕ್ಯಾಂಡಿಡೇಟ್ಸ್ ಹೆಂಗಿದ್ದಾರೆ ಅಂದರೆ ವರ್ಕ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಸೊ ಅವರಿಗೆ ಏನು ಸಜೆಷನ್ ಕೊಡ್ಬೋದು? ಯಾಕೆಂತಂದರೆ ನಿಮ್ಮ ಕೈಲಿ ವರ್ಕ್ ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ ಅಂತಲೇ ರಿಸನ್ ಕೊಟ್ರಿ. ಬಟ್ ಇವರಿಗೆ ಏನು ಹೇಳ್ತೀರಾ?
ನನ್ನ ಹತ್ರ ತುಂಬ ಕ್ಯಾಂಡಿಡೇಟ್ಸ್ ಇದ್ದಾರೆ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ ಮಿನಿಮಮ್ ನೀವು 6 to 8 hours ಕೊಡ್ಬೇಕು, ಯಾಕಂದರೆ ವರ್ಕ್ ಮಾಡ್ತಿರೋದ್ರಿಂದ ಮಿನಿಮಮ್ 6 to 8 hours ಕೊಡಿ ಅಂತ ಹೇಳ್ತೀನಿ. ಬಟ್ ಅದು ಸಾಕಾಗುತ್ತಾ ಸಾಕಾಗಲ್ವಾ, ಏನು ಮಾಡಬಹುದು? ಮಿನಿಮಮ್ 8 to 10 hours ಕೊಡ್ಲೇಬೇಕು ಸರ್. ಮತ್ತೆ ಅದ್ರಾಗ ಡ್ಯೂಟಿ ಹೆವಿ ಇತ್ತಂದ್ರೆ ನಾವು ಸುಮ್ಮನೆ ರಿಸ್ಕ್ ತಗೋಬಾರ್ದು ಸರ್. ನೈಟ್ ಡ್ಯೂಟಿ ಮಾಡಿ ಬಂದು ಓದ್ತೀನಿ ಅಂದ್ರೆ 8 ತಾಸು ಹೆಲ್ತ್ನು ಹೋಗ್ತದೆ ಸರ್, ಟೈಮ್ನು ಹೋಗ್ತದೆ ರೀ. ಹೌದು ಹೌದು ಹೌದು. ಓಕೆ, ಮಿನಿಮಮ್ 8 to 10 hours ವರ್ಕ್ ಮಾಡೋರು ಮಾಡಿದ್ರೆ ಆಗ್ತದೆ ಸರ್. ಕನ್ಸಿಸ್ಟೆನ್ಸಿ ಮತ್ತೆ ಥಿಯರಿ MCQ ಎರಡು ಕಡೆ ಮಾಡ್ಬೇಕು ಸರ್. ಅವರು ಹೌದು 8 hours ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಒಂದೆರಡು ಅಟೆಂಪ್ಟ್ ಆಗ್ಲಿಕ್ಕಂದ್ರೂ ಮುಂದೆ ಹಂಗೆ ಕೊಡ್ಕೊಂಡು ಇಡ್ಬೇಕು ಸರ್. ಆಮೇಲೆ ಇನ್ನೊಂದು ನೆವರ್ ಗಿವ್ ಅಪ್ ಅಂತ ಹೇಳ್ತೀವಿ. ನೆವರ್ ಗಿವ್ ಅಪ್. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬಹುದು, ಸೊ ಯಾರ್ಯಾರು ಇದೆ ನಾನು ಹೇಳಿದಲ್ವಾ, ಯಾರ್ಯಾರು ನಾರ್ಸೆಟ್ 10 ಆಗಿಲ್ಲ ಫ್ರೆಂಡ್ಸ್ ಆಗಿರ್ಬೋದು. ಸೊ ಕೆಲವರಿಗೆ ತುಂಬ ಖುಷಿ ಇರುತ್ತೆ, ಇನ್ನು ಕೆಲವ್ರಿಗೆ ನಂದು ಆಗಿಲ್ಲ ಅಂತ ಬೇಜಾರಲ್ಲಿರ್ತಾರೆ. ಸೊ ಅವ್ರಿಗೇನು ಅಡ್ವೈಸ್ ಕೊಡ್ತೀರಾ? ಆಯ್ತು ಸರ್, ಆಲ್ರೆಡಿ ಸೆಪ್ಟೆಂಬರ್ ಅಂತೂ ಭಾಳ ದೂರ ಏನಿಲ್ಲ ಸರ್. ನಮ್ ಜಾಯ್ನಿಂಗ್ ಆಗಸ್ಟ್ ಒಳಗೆ ಅವ್ರದ್ದು ಎಕ್ಸಾಮ್ನು ಬಂದೇ ಬಿಡ್ತದೆ ಸರ್. ಇಬ್ರದ್ದು ಸೇಮ್ ಜಾಯ್ನಿಂಗ್ ಹೋಗ್ತಾರೆ. ಆಲ್ಮೋಸ್ಟ್ ಬ್ಯಾಡ ಡಿಸ್ಟ್ರಾಕ್ಷನ್ಸ್ ಎಲ್ಲ ಬಿಟ್ಟು ಡಿಸ್ಟ್ರಾಕ್ಷನ್ಸ್ ಎಲ್ಲ ಬಿಟ್ಟು ಚಂದಾಗಿ ಕೂತು ಓದು ಅಂತ ಹೇಳ್ತೀನಿ ಸರ್. 100%. ಅದೇ ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ನೆವರ್ ಗಿವ್ ಅಪ್ ಅಷ್ಟೇ. ನಂದು ಸಾಧನೆ ಗುರಿ ಮುಟ್ಟೋದಂಕನೂ ನಾನು ಬಿಡಬಾರ್ದು ಅಷ್ಟೇ. ಅದೊಂದು ಕೊನೆಯದಾಗಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಐ ಮೀನ್ ನನಗೆ ನಿಮ್ಮಿಂದ ಹೆಲ್ಪ್ ಆಗಿದೆ, ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ, ಸೊ ಇವನ್ ಅವರ ಮೆನ್ಷನ್ ಮಾಡಿದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಕೊನೆಯದಾಗಿ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟಪಡ್ತಿದ್ದೀರಾ ಈ ವಿಡಿಯೋ ಮುಖಾಂತರ? ನಮ್ಮ ತಂದೆ ತಾಯಿಗಳಿಗೆ ಸರ್ ಮತ್ತು ನಮ್ಮ ಆಂಟಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂತೀನಿ. ಸೊ ಯಾಕಂದರೆ ಮೇನ್ ಅವರೇ ನಿಮಗೆ ಇದಾಗಿರುತ್ತೆ, ಸಪೋರ್ಟಿವ್ ಇರಲಿಲ್ಲ ಅಂತಂದರೆ ಸೊ ಡೆಫಿನೆಟ್ ಆಗಿ ಮಾಡೋಕ್ಕಾಗ್ತದೆ ಸಾಧ್ಯನೇ ಇರಲಿಲ್ಲ. ಓಕೆ, ಈ ಕಾರ್ಯಕ್ರಮಕ್ಕೆ ನಿಮ್ಮ ಅಟ್ಲೀಸ್ಟ್ ಏನು ನಿಮ್ಮ ಈ ಟೈಮನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನಿಮ್ಮದು ಏನು ಅಪ್ಕಮಿಂಗ್ ಜರ್ನಿ, ಓಕೆ, ವಿತ್ ಏಮ್ಸ್ ಆಗಿರ್ಬೋದು ಅಥವಾ ACIC ಆಗಿರಬಹುದು. ಓಕೆ, ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಲ್ ಎಂಡ್ ಅಪ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಏನಪ್ಪ